ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ತುಳುನಾಡಿನಲ್ಲಿ ಪ್ರಸಿದ್ಧವಾಗಿರುವ ನಾಗಮಂಡಲದ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ತುಳುನಾಡು ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡಿನ ಭಾಗಗಳಲ್ಲಿನ ನಾಗಾರಾಧನೆಗೆ ಹೆಸರುವಾಸಿಯಾದ ಪ್ರಾಂತ್ಯವೇ ತುಳುನಾಡು. ಇಲ್ಲಿ ಈ ನಾಗಾರಾಧನೆಯ ಪ್ರಮುಖ ಆಚರಣೆಗಳಲ್ಲಿ ನಾಗಮಂಡಲ ಅತ್ಯಂತ ಪವಿತ್ರ ಮತ್ತು ವೈಭವಯುತವಾದ ಧಾರ್ಮಿಕ ಸಾಂಸ್ಕೃತಿಕ ವಿಧಿಯಾಗಿದೆ. ನಾಗದೇವತೆಗಳ ಅನುಗ್ರಹವನ್ನು ಪಡೆಯಲು ಕುಟುಂಬದ ಕ್ಷೇಮ, ಸಂತಾನ ಭಾಗ್ಯ, ಆರೋಗ್ಯ, ಸಮೃದ್ಧಿ ಹಾಗೂ ನಾಗದೋಷ ನಿವಾರಣೆಗೆ ನಾಗಮಂಡಲವನ್ನು ನಡೆಸಲಾಗುತ್ತದೆ. ನಾಗಮಂಡಲವು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಪ್ರಾರಂಭವಾಗಿ ಬೆಳಗಿನ ಜಾವದವರೆಗೆ ನಡೆಯುವ ಒಂದು ವಿಶಿಷ್ಟ ಆಚರಣೆಯಾಗಿದೆ. ಈ ಸಂದರ್ಭದಲ್ಲಿ ದೇವಾಲಯ ಅಥವಾ ನಾಗಬನದ ಸಮೀಪದಲ್ಲಿ ನೆಲದ ಮೇಲೆ ವಿವಿಧ ಬಣ್ಣದ ಪುಡಿಗಳನ್ನು ಬಳಸಿ ಸುಂದರವಾದ ಮಂಡಲವನ್ನು ರಚಿಸಲಾಗುತ್ತದೆ. ಈ ಮಂಡಲವು ನಾಗದೇವತೆಯ ರೂಪವನ್ನು ಸಂಕೇತಿಸುತ್ತದೆ. ಅರಿಶಿನ, ಕುಂಕುಮ, ಅಕ್ಕಿ ಹಿಟ್ಟು ಹಾಗೂ ಇತರ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಕಲಾತ್ಮಕವಾಗಿ ಈ ಚಿತ್ರಣವನ್ನು ಸಿದ್ಧಪಡಿಸಲಾಗುತ್ತದೆ. ನಾಗಮಂಡಲದ ಪ್ರಮುಖ ಆಕರ್ಷಣೆ ಎಂದರೆ ಪಾತ್ರಿ ಅಥವಾ ನರ್ತಕನ ನೃತ್ಯ. ಹೌದು ವೀಕ್ಷಕರೇ, ವಿಶೇಷ ವೇಷಭೂಷಣ ಧರಿಸಿದ ನರ್ತಕನು ನಾಗದೇವತೆಯ ಪ್ರತಿನಿಧಿಯಾಗಿ ಭಾವಿಸಿ ಭಕ್ತಿಭಾವದಿಂದ ನೃತ್ಯ ಮಾಡುತ್ತಾರೆ. ಡೋಲು, ಚಂಡೆ ಹಾಗೂ ಇತರ ವಾದ್ಯಗಳ ನಾದದೊಂದಿಗೆ ನಡೆಯುವ ಈ ನೃತ್ಯವು ಭಕ್ತರಲ್ಲಿ ಆಧ್ಯಾತ್ಮಿಕ ಭಾವನೆಯನ್ನು ಉಂಟುಮಾಡುತ್ತದೆ. ಜನಪದ ಗೀತೆಗಳು ಮತ್ತು ನಾಗದೇವತೆಯ ಮಹಿಮೆಯನ್ನು ವರ್ಣಿಸುವ ಹಾಡುಗಳನ್ನು ಈ ಆಚರಣೆಯಲ್ಲಿ ಅವಿಭಾಜ್ಯ ಅಂಗ ಎಂದು ಗುರುತಿಸಲಾಗುತ್ತದೆ. ಒಟ್ಟಾರೆ ನಾಗಮಂಡಲವು ಶತಮಾನಗಳ ಇತಿಹಾಸವಿರುವ ಒಂದು ಜನಪದ ಪರಂಪರೆಯಾಗಿದೆ. ಇದು ತುಳುನಾಡಿನಲ್ಲಿ ತಮ್ಮ ಹರಕೆಗಳನ್ನು ಈಡೇರಿಸಲು ಅಥವಾ ನಾಗದೇವರ ಕೃಪೆಯನ್ನು ಪಡೆಯಲು ನಾಗಮಂಡಲವನ್ನು ನಡೆಸಲಾಗುತ್ತದೆ. ಈ ಆಚರಣೆಯು ಸ್ಥಳೀಯ ಜನರ ನಂಬಿಕೆ, ಭಕ್ತಿ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಜೀವಂತವಾಗಿ ಇಟ್ಟುಕೊಂಡಿದೆ. ಹೌದು ವೀಕ್ಷಕರೇ, ನಾಗಮಂಡಲವು ತುಳುನಾಡಿನ ಅಮೂಲ್ಯ ಸಾಂಸ್ಕೃತಿಕ ಸಂಪತ್ತಾಗಿದ್ದು ನಾಗಾರಾಧನೆಯ ಮಹತ್ವವನ್ನು ಸಾರುವ ವಿಶಿಷ್ಟ ಆಚರಣೆಯಾಗಿದೆ. ಇದು ಕೇವಲ ಒಂದು ಪೂಜಾ ವಿಧಾನವಲ್ಲ, ಜನಪದ ಕಲೆ, ಆಧ್ಯಾತ್ಮಿಕತೆ ಹಾಗೂ ಪ್ರಕೃತಿಯ ಆರಾಧನೆಯ ಅದ್ಭುತ ಸಂಗಮವಾಗಿದೆ. ನಾಗಮಂಡಲದ ಮೂಲಕ ತುಳುನಾಡಿನ ಜನರು ತಮ್ಮ ಪೂರ್ವಜರ ಪರಂಪರೆಯನ್ನು ಗೌರವಿಸುತ್ತಾ ಮುಂದಿನ ಪೀಳಿಗೆಗೂ ಸಹ ಅದನ್ನು ಉಳಿಸಿ ಬೆಳೆಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ತುಳುನಾಡಿನ ನಾಗಮಂಡಲದ ಒಂದು ಸಂಪೂರ್ಣ ಮಾಹಿತಿಯ ವಿಡಿಯೋ. ನಿಮ್ಮ ಜೀವನದಲ್ಲಿ ಯಾವುದೇ ಬಗೆಹರೆಯದ ಸಮಸ್ಯೆಗಳು ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಲಾಗುತ್ತದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.